ಕರ್ನಾಟಕದವರೇ, ವೆಲ್ಕಮ್ ಟು ಕುರಿಗಳು ಸ್ವಾಮಿ ಕುರಿಗಳು. ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನ್ ವ್ಯತ್ಯಾಸ ಅಂತ ಕೇಳ್ತೀರಾ? ನಾನ್ ಲವ್ ಮಾಡಿ ಮದ್ವೆ ಆದ್ರೆ ಅದು ಲವ್ ಮ್ಯಾರೇಜ್, ನೀವೆಲ್ಲ ಹುಡ್ಕಿ ನನಗ್ ಮದ್ವೆ ಮಾಡ್ಸಿದ್ರೆ ಅದು ಅರೇಂಜ್ ಮ್ಯಾರೇಜ್. ಇಲ್ಲೊಂದ್ ಮದ್ವೆ ಡ್ಯಾಮೇಜ್ ಆಗೋಗಿದೆ. ಏನಂತೀರಾ? ಈ ಕಾನ್ಸೆಪ್ಟ್ ನೋಡ್ಕೊಂಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ. ಪ್ಲೇ ದಟ್ ವಿಡಿಯೋ ಪ್ಲೀಸ್. ಹಲೋ ಸರ್, ನಮಸ್ಕಾರ. ಇಲ್ಲಿ ಯಾವ್ದಾದ್ರು ಮನೆ ಖಾಲಿ ಇದೆಯಾ? ಮೇಡಮ್, ನಾನು ಈ ಏರಿಯಾದಲ್ಲ, ಹಿಂದೆ ನಾನು ವಿಚಾರಿಸಿದೆ. ಮತ್ತೆ ಇಲ್ಲಿ ಕೂತಿದ್ದೀರಾ? ಬಸ್ಸಿಗೆ ವೇಟ್ ಮಾಡ್ತೀನಿ. ಏನ್ ಗೊತ್ತಾ, ನಮ್ದು ಆಧಾರ್ ಕಾರ್ಡ್ ಎಲ್ಲ ಇದೆ. ನಿಮಗೇನಾದ್ರೂ ಗೊತ್ತಿರೋರು ಇದ್ರೆ ಒಂಚೂರು ಬಾಡಿಗೆ ಯಾವ್ದನ ಇರೋದ್ರೆ ಹೇಳ್ತೀರಾ? ಏನು, ನನ್ ಗಂಡ ಒಬ್ಬ ಇದ್ದಾನೆ ಕಂತ್ರಿ, ನನ್ ಮಗ ದೊಡ್ಡ ಕಳ್ಳನ್ ಮಗ. ಅವನು ಫುಲ್ಲು ಕಳ್ತನ ಮಾಡ್ತಾನೆ. ಬರೀ ಏನ್ ಮಾಡ್ತೀರಾ ಪಾಪ, ಲವ್ ಮಾಡಿ ಮದ್ವೆ ಆಗ್ಬಿಟ್ಟಿದೀನಿ ನಾನು. ಅವನು ಬಿಟ್ಕೊಡಕ್ ಇಷ್ಟ ಇಲ್ಲ ನನಗೆ. ಅದಕ್ಕೇನೆ ಇದೇನು ಕೇಳ್ತಾ ಇದೀನಿ ಅಂದ್ರೆ, ಯಾಕೆಂದ್ರೆ ಗೊತ್ತಿರ್ಬೇಕಲ್ಲ ನಿಮ್ಗೆ ಮನೆ ಬಾಡಿಗೆ ಕೊಡಿಸೋ ಟೈಮಲ್ಲಿ. ಅದಕ್ಕೆ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ಎಲ್ಲ. ಸ್ಟೇಷನ್ ಅಲ್ಲಿ ಪೊಲೀಸರು ಬಂದ್ಬಿಟ್ಟು ಅವನು ಹಿಡ್ಕೊಳಕ್ ಹೋಗಿದ್ರು. ಆಮೇಲೆ ನಾನ್ ಅಂದೆ ಬೇಡ ಬೇಡ, ನಾವುನೆಲ್ಲ ಮಾಡಿರೋದು, ನಾನ್ ಮಾಡಿರೋದು ಅಂತ. ಅವನಿಗೋಸ್ಕರ ನಾನು ಹೋಗ್ಬಿಟ್ಟು ಬಂದೆ. ಸ್ಟೇಷನ್ ಅಲ್ಲಿ ಕೂರ್ಸಿದ್ರು. ಆಮೇಲೆ ಏನೋ ಕಾಡಿ ಬೇಡಿ ಇದ್ ಮಾಡಿದ್ಕೆ ಆಯ್ತು, ಹೋಗಿ ಇನ್ನೊಂದ್ಸಲ ಹಂಗೆಲ್ಲ ಮಾಡ್ಬೇಡ, ಬರೋಗು ಅಂತ ಅಂದ್ಬಿಟ್ಟು ಕಳ್ಸಿದ್ರು. ಈಗ ನೋಡಿದ್ರೆ ಅವರು ಇವಾಗ ನನ್ ಬೆನ್ನಿಂದ ಬಿದ್ದಿದ್ದಾರೆ. ನಿನ್ ಗಂಡನ್ ಕರಿ ಮತ್ತೇನೋ ಮೊನ್ನೆನೋ ಇದೆ ಪಕ್ಕದ ಏನೋ ಕಳ್ತನ ಆಯ್ತಂತೆ. ಈಗ ಮತ್ತೆ ಅವರು ಬೆನ್ ಬಿದ್ದಿದ್ದಾರೆ. ಎಲ್ಲಿ ನಿನ್ ಗಂಡ ಇಲ್ಲಿ ಅಂತ. ನಮ್ಗೆ ಏನಾದ್ರೆ ನಿಮ್ಗೇನೋ ಸಹಾಯ ಮಾಡಕ್ ಆಗಲ್ಲ. ನಿಮ್ಗೆ ಯಾವ ಏರಿಯಾ ಸರ್? ಒಂದು ಯಜ್ನಳ್ಳಿ ಅಂತ, ಸುಂಕುತ್ತಟ್ಟೆಯಿಂದ. ಯಜ್ನಳ್ಳಿ ಕ್ರಾಸ್, ಗೊತ್ತು. ಈ ಏರಿಯಾದವ್ರನ್ನ ಕೇಳಿ ನಾನು. ಮತ್ತೆ ಸರ್, ಈ ಏರಿಯಾದಲ್ಲಿ ನೀವು ಜಾಬಕ್ ಬಂದಿದ್ದೀನಿ ಇಂಟ್ರೂಗೆ. ಈ ಸ್ಕೂಲಲ್ಲಿ ಒಂದು ಟೀಚರಾ? ಇಂಟ್ರೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ನೀವು ಈ ಏರಿಯಾದವ್ರನ್ನ ಮಾಡಿದ್ರೆ ಇದಕ್ಕೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಈ ಏರಿಯಾದವ್ರು ಅಲ್ದೇ ಪಾಪ ನಿಮ್ಗೆ ಏನ್ ಹೆಲ್ಪ್ ಮಾಡ್ತೀನಿ, ಫಸ್ಟ್ ಅಲ್ಲಿ ಅಂತ ಗೊತ್ತಾಯ್ತು. ಮನೆ ನಮ್ದು ಅಂತ ಒಂದ್ ನೆಲೆ ಇದ್ರೆ ಆಯ್ತಲ್ಲ. ಇವಾಗ ಮನೆ ಪೊಲೀಸರಿಗೆ ಗೊತ್ತಾಗೋಗ್ಬಿಟ್ಟಿದೆ, ಬರ್ತಾನೆ ಇರ್ತಾರ. ಈಗ ಅಕ್ಕಪಕ್ಕದಲ್ಲಿ ನೋಡಿದವರು ತುಂಬಾ ತಪ್ಪು ತಿಳ್ಕೊಂತಾರೆ. ಅದ್ ನನ್ಗೆ ಇಷ್ಟ ಇಲ್ಲ. ಅದಕ್ಕೇನೆ ಇವಾಗ ಬೇರೆ ಕಡೆ ಮನೆ ಮಾಡೋಣ ಅಂತ ಹುಡುಕ್ತಾ ಇದ್ದೀನಿ. ಯಾವ್ದನ ಗೊತ್ತಿದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಪಾಪ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಬಟ್ ಈ ಏರಿಯಾದವನಲ್ಲ ಪಾಪ. ಏನಂದ್ರೆ ಏನಿದೆ, ಫಸ್ಟ್ ಟೈಮ್ ನಾನು ಬಂದು ಇಂಟ್ರೂ ಅಟೆಂಡ್ ಮಾಡ್ಕೋತೀನಿ. ಬಸ್ ಮಾಡ್ಕೊ ಹೋಗ್ತೀನಿ. ಇಂಟ್ರೂ ಓಕೆ ಆಗತ್ತಾ ಇಲ್ಲೋ ಗೊತ್ತಿಲ್ಲ. ಆಗುತ್ತೆ ಸರ್, ಆಗುತ್ತೆ. ಏನಕ್ಕೆ ಅನ್ಕೊಂತೀರಾ? ಪಾಸಿಟಿವ್ ಆಗಿರ್ಬೇಕು ಯಾವಾಗ್ಲೂ ಲೈಫಲ್ಲಿ. ನೋಡಿ, ನಾನ್ ನೋಡಿ ಅವ್ನ್ ಮಾಡಿರೋ ತಪ್ಪನ್ನೆಲ್ಲ ನನ್ ತಲೆ ಮೇಲೆ ಹಾಕೊಂಡು ನಾನು ಸ್ಟೇಷನ್ ಅಲ್ಲಿ ಕೂತ್ ಬರ್ಲಿಲ್ವಾ? ಹಂಗಂತ ನಾನ್ ಚಲೋ ಬಿಡಲ್ಲ ಸರ್. ಈಗ ಮತ್ತೆ ಹೋಗಿ ನೋಡಿ, ಪಕ್ಕದ ಏರಿಯಾದಲ್ಲಿ ಕಳ್ತನ ಮಾಡಿ ಬಂದವನೆ ಪೊಲೀಸರು ನನ್ ಬೆನ್ ಬಿದ್ದಿದ್ದಾರೆ. ನಡಿ, ಎಲ್ಲಿ ನಿನ್ ಗಂಡ ತೋರ್ಸು ಅಂತ. ಆದ್ರೂ ಏನು ಸರ್, ಅವನಂದ್ರೆ ನಂಗೆ ಬಹಳ ಇಷ್ಟ. ಅವನ್ನ ಬಿಟ್ಕೊಡಕ್ಕೆ ಮನ್ಸಿಲ್ಲ ನನಗೆ. ಏನ್ ಮಾಡ್ಲಿ? ಸ್ಟೇಷನ್ 1-2 ಗಂಟೆ ಬರ್ತೀನಿ ಸರ್. 2 ಊಟ ಮಾಡ್ಕೊಂಡ್ ಬರ್ತೀನಿ. ಓಕೆ ಸರ್. ಎಲ್ಲ ಮನೆ ಗಂಡ ಸಾಗಿ ಕರೆದವರಲ್ಲಿ ಇವ್ರೇ ನನ್ ಗಂಡ. ಏನ್ರಿ ತಪ್ಪಿಸ್ಕೊಂಡ್ ಬನ್ನಿ ಸ್ಟೇಷನ್ ಬನ್ನಿ. ನಾನ್ ನನ್ ಗಂಡನ್ ಬಿಟ್ಕೊಡಲ್ಲ. ಏನಂದ್ರೆ ಬಿಟ್ಕೊಡಲ್ಲ. ಬಂದು ಅಮ್ಮ ಕೂತ್ಕೊಂಡ್ಲು ನನ್ ಪಕ್ಕ, ನನ್ ಗಂಡ ಅಂತ ಕೇಳಿದ್ರು ಅಷ್ಟೇ. ಸಾಹೇಬ್ರು ಜೀರೋ ಫೋನ್ ಮಾಡ್ತಾರೆ ನೋಡಿ, ಎಲ್ಲಿ ಕರ್ಕೊಂಬಂದ ಅಂತ. ಅಲ್ಲ ರೀ, ಪೊಲೀಸರು ಬಂದಿದ ತಕ್ಷಣ ಬಂದಿದ್ದೀನಿ. ನಾನು ಗಂಡ ಅನ್ನಕ್ಕೆ ಒಂದು ಚೂಸ್ ತೋರ್ಸಕ್ಕಿಲ್ಲ ಮೇಡಮ್. ಅವ್ಳಿಗೆ ಏನ್ ಮಾತಾಡ್ತಾರ ಅವರು? ತಾಳಿ ಕಟ್ಟಿದ್ದಾರೆ. ತಾಳಿ ಕಟ್ಟಿದ್ರೆ ನಾನ್ ಕಟ್ಟಿದೀನಿ ಅಂತ ಪ್ರೂಫ್ ಕೊಡ್ರಿ. ಯಾರೋ ಇಲ್ಲ, ನಾನು ಬಸ್ ವೇಟ್ ಮಾಡ್ತದೆ. ಇಲ್ಲಿ ಸ್ಕೂಲ್ ಕೆಲಸ ಮಾಡ್ತೇವೆ. ಪಕ್ಕ ಕುತ್ಕೊಂಡ್ಬಿಟ್ಟು ಏನೋ ಮಾತಾಡ್ತಾ ಇದ್ದೆ. ಸಡನ್ ಆಗಿ ಪೊಲೀಸ್ ಅಂತ ಬಂದ್ಬಿಟ್ಟು ನೀನ್ ನನ್ ಗಂಡ ಎಲ್ಲಿ ಏನೋ ಮಾತಾಡಂಗಿಲ್ಲ. ಸ್ಟೇಷನ್ ಬಂದ್ರೆ ಆಮೇಲೆ ಅಷ್ಟೇ ನನ್ ಗಂಡನಿಗೆ. ಯಾರು ಅಂತಾನೆ ಗೊತ್ತಿಲ್ಲ ಸರ್. ಇದೇನೋ ಇದು ಪಕ್ಕ ನನ್ನ ಮಾಧ್ಯಮ ಕರ್ಸ್ಬಿಡ್ತೀನಿ. ಇವಾಗ ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ನೀವು ಪೊಲೀಸ್ ಕರೀರಿ. ಹೋಗ್ರಿ, ಸುಮ್ಮನೆ ಏನ್ರಿ ಮಾಡ್ತಾ ಇದ್ದು? ಬಂದು ಪಕ್ಕ ಕೂತ್ಕೊಂತ ಪೊಲೀಸ್ ಸ್ಟೇಷನ್ ಅಂತಾನೆ. ಏನ್ ಮಾತಾಡ್ತಾರೆ ಮರ? ನನ್ ಗಂಡ ಇವ್ರೇನ? ಜಯಮ್ಮ, ನೀನು ಇವತ್ತೇ ನೋಡ್ತಾರ ನಾನು
ಎಂತ ಅಂತ ಬಂದಿದ್ಯಾ? ಪೊಲೀಸ್ ಬಂದಿದ ತಕ್ಷಣ ಮಾತೆ ಚೇಂಜ್ ನಿಮ್ದು. ಏನ್ ಪ್ರೂಫ್ ತೋರ್ಸೋಣ? ನಿಮ್ಗೋಸ್ಕರ ನಾನು ಜೈಲ್ಗೆ ಹೋಗಿರೋದು. ಜೈಲ್ಗೆ ಹೋಗೋದ? ಯಾವ ಜೈಲು ತೋರಿಸಿ, ನಾನು ನೀನು ಗಂಡ ಅಂತ ತೋರಿಸಿ. ಯಾವ ಪ್ರೂಫ್ ತಾಳಿ ಕಟ್ಟಿದಿರಲ್ಲ, ತಾಳಿ ಕಟ್ಟಿದಿರಲ್ಲ, ತಾಳಿ ಕಟ್ಟಿದಿರಲ್ಲ. ತಾಳಿ ಕಟ್ಟಿರೋದ? ಎಲ್ಲಿ ಕಟ್ಟ ತಾಳಿ? ಎಲ್ಲಿ ಕಟ್ಟ? ರೋಡಲ್ಲಿ ಕಟ್ಟಿನ ತಾಳಿ ನಾನು. ಸ್ಟೇಷನ್ ಏರ್ಕಿ ತರಿಸ್ತೀರಾ ನೀವು? ಏನ್ ಪ್ರೂಫ್ ಐತೆ ಅಂತ? ಯಾರು ಬಂದ ಪೊಲೀಸ್ ಹತ್ರ ಸಾಹೇಬ್ರ ಹತ್ರ? ಯಾವ ಸಾಹೇಬ್ರು? ನನ್ ಮಾಧ್ಯಮ ಕರ್ತೀನಿ ಇವಾಗ. ನನ್ ಗಂಡನ ಮೇಲೆ ಒಂದೇ ಕೈ ಬಿಡೋಣ ನೀನು. ಹೆಂಗ್ ಟಚ್ ಮಾಡ್ತೀಯಮ್ಮ ಪಳಪುರುಷ? ಹೆಂಗ್ ಟಚ್ ಮಾಡ್ತೀಯಮ್ಮ ಪಳಪುರುಷ? ಸುಮ್ಮನೆ ನಡಿಯಮ್ಮ, ನಡಿಯಮ್ಮ ನೀನು, ನಡಿಯಮ್ಮ, ನಡಿಯಮ್ಮ ಸುಮ್ಮನೆ ನೀನು. ಸಿಕ್ಕಿದ್ದವ್ರನ್ನೆಲ್ಲ ನೀನು ಗಂಡ ಅನ್ಕೊಂಡು ನಡಿಯಮ್ಮ ನೀನು. ಸಿಕ್ಕಿದ್ದವ್ರನ್ನ ಗಂಡ ಅಂತೀನ? ಏನಂತ ಮಾತಾಡ್ತೀರಾ ನೀವು? ಏನಂತ ಮಾತಾಡ್ತೀಯ? ಏನ್ ಪ್ರೂಫ್ ತೋರಿಸ್ಕೊಡೋಣ? ನಿಮ್ಗೋಸ್ಕರ ಜೈಲ್ಗೆ ಹೋಗಿರೋದು. ಜೈಲ್ಗೆ ಹೋಗಿದ್ದೆ ನೀನು. ಅಯ್ಯೋ ಯಾರೋ ಈ ಅಮ್ಮ ಬಂದು ಪಕ್ಕದ ಅಡ್ರೆಸ್ ಈ ಅಮ್ಮ ಪಕ್ಕ ಬಂದು ಕೂತ್ಕೊಂಡು ಏನೋ ಕಳ್ತಾನ ಅಂತ ಪೊಲೀಸ್ ಅಂತ ಯಾರು ಅಂತ ಕೆಲಸ ಮುಗಿಸ್ತು. ನಾನು ಟೀಚರ್ ಇಲ್ಲಿ ಈ ಸ್ಕೂಲಲ್ಲೇನೆ ನೋಡಿ ಸರ್. ಬಸ್ಸಿಗೆ ವೇಟ್ ಮಾಡ್ಕೊಂಡು ಈ ಅಮ್ಮ ಬಂದು ಕೂತ್ಕೊಂಡು ಆಮೇಲೆ ಸಡನ್ ಆಗಿ ನೀವು ಬಂದ್ರಿ. ಏನೋ ಕೂತ್ಕೊಂಡು ನಾನು ತಲೆ ಕೆಡ್ಸ್ಕೊಂಡ್ಲೆ ಏನೋ ಬೇರೆ ಕೆಲಸ ಅನ್ಕೊಂಡು ಸುಮ್ಮನೆ ನನ್ನ ಪಾಡಿ ನಾನು ಕೂತ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೆ. ನೀವು ಬಂದ್ರು, ನಿನ್ ಗಂಡ ಅಂತ ಬೇರೆ ಕೇಸ್ ಅನ್ಕೊಂಡ್ರಿ. ಇಲ್ಲ ಆಗಿದ್ದಾಗ್ಲಿ ನನ್ ಗಂಡ ಸರ್ ಅವರು. ಏನ್ ಸರ್ ನೀವು? ಅಯ್ಯೋ 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 ಅಲ್ಲ ಸರ್, ಆ ಅಮ್ಮಂಗೂ ನನ್ಗೂ ಏನೋ ಒಂದಕ್ಕೆ ಏನೋ ಒಂದ್ ಚಿಕ್ಕ ಪ್ರೂಫ್ ತೋರಿಸ್ಬಿಡ್ಲಿ. ಚಿಕ್ಕ ಪ್ರೂಫ್ ಇಲ್ಲ ನಮ್ಗೆ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಬ್ರದರೇ ಸರ್. ಬ್ರದರ್ ಕರ್ಕೊಂಡೋಗಿ ನನ್ ಬಕ್ರಾ ಇರ್ಬೇಕು. ಕನ್ನಡ ಚಾನಲ್ ಗುರುಗಳು ಸ್ವಾಮಿ ಗುರುಗಳು. ಇದು ತಮಾಷೆಗಾಗಿ ನಿಮ್ಮನ್ನ ನಚ್ಚೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಒಂದು ಪ್ರೀತಿಯ ಕಾಣಿಕೆ ಸರ್ ನಿಮ್ಗೆ. ಸರಿ ತಗೊಳ್ಳಿ. ಓಕೆ ನಿಮ್ಗೆ ಸರ್. ಓಕೆ ಸರ್, ಈಗ ಅವ್ರು ಬಂದು ನೀವು ನಿಮ್ಗೆ ಒಂದು ಏನಂತ ಹೇಳಿದ್ರು? ಏನಂತ ಹೇಳಿದ್ರು ಅವರು? ಮೇಡಮ್ ಪಕ್ಕ ಬಂದು ಕೂತ್ಕೊಂಡ್ರು. ನಮ್ಗೆ ಒಂದ್ ಮನೆ ಹುಡ್ಕೊಡ್ಬೇಕಾಗಿತ್ತು. ನಾನು ಈ ಏರಿಯಾದಲ್ಲ ಮೇಡಮ್ ಅಂತ ನಿಜ ಹೇಳಿದೆ. ನಮ್ಮ ಹಸ್ಬೆಂಡ್ ಏನೋ ಪೊಲೀಸ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದನ್ನ ನೀವೇ ಹೆಲ್ಪ್ ಮಾಡ್ಬೇಕು ನನಗೆ ಅಂತ. ಸೊ ಹಂಗೆ ಮಾತಾಡ್ತಾ ಪೊಲೀಸ್ ಎಂಟ್ರಿ ಆಯ್ತು. ನನಗೆ ಏನೋ ಐತೆ ಇಲ್ಲಿ ಅಂತ ಡೌಟ್ ಬಂದು ನನಗೆ ಇದು ಪ್ರೋಗ್ರಾಮ್ ಈ ತರ ಅಂತ ಗೊತ್ತಿಲ್ಲ. ಟ್ರ್ಯಾಪ್ ಮಾಡ್ತಾ ಇದಾರೆ, ಟ್ರ್ಯಾಪ್ ನಡೀರಿ ಸ್ಟೇಷನ್ಗೆ ಅಂದ್ರು. ಸೊ ನಾನೇನ್ ಮಾಡಿದೆ, ಸ್ವಲ್ಪ ರೈಸ್ ಆಗಿ ಯಾಕಂದ್ರೆ ತಪ್ಪಿಲ್ಲ ಅಂದ್ರೆ ನಿಮ್ಗೇನು ತಪ್ಪಿಲ್ಲ ಅಂದ್ರೆ ತುಂಬಾ ನೀವು ಇಲ್ಲಿ ಮನೆ ಎಲ್ಲಾದ್ರೂ ಖಾಲಿ ಇದೆಯಾ? ಇಲ್ಲಿ ಯಾವ್ದು ಸಿಗದೇ ಇಲ್ವಾ? ನಂದು ಆಧಾರ್ ಕಾರ್ಡ್ ಎಲ್ಲ ಇದೆ. ಯಾವ್ದಾನ ಒಂದ್ ಚೆನ್ನಾಗಿರೋದಿದ್ರೆ. ಹಾ, ನಿಮ್ ಪರಿಚಯದವ್ರು ಯಾರನ್ನ ಇದ್ರೆ ಒಂಚೂರು ಕೇಳ್ಬಿಟ್ಟು ಹೇಳ್ತೀರಾ? ಗೊತ್ತಿರೋರು ಯಾರನ್ನ ಇದ್ರೆ. ಸಿಂಗಲ್ BHK ಎಷ್ಟಿರುತ್ತೆ ಬಾಡಿಗೆ ಅಮ್ಮಮ್ಮ ಅಂದ್ರೆ? ಹೌದಾ? ಹೌದಾ? ಮನೆ ಹುಡ್ಕೋಕ್ಕಿಂತ ಮುಂಚೆ ಇದನ್ನು ಹೇಳ್ಬಿಡ್ತೀನಿ. ಏನು ಗೊತ್ತಾ, ನನ್ನ ಗಂಡ ಒಂದು ದೊಡ್ಡ ಕಳ್ಳನ ಮಗ. ಲವ್ ಮಾಡಿ ಮದುವೆ ಆಗಿದ್ದ ನಾನು ಅವನಿಬ್ರು. ಆಯ್ತಾ? ಬರೀ ಕಳ್ತನ ಮಾಡ್ಕೊಂಡೇ ಇದ್ದ. ಪೊಲೀಸರು ಹಿಡಿದು ಬಿಟ್ಟಿದ್ದಾರೆ. ಇಲ್ಲೇ ಪಕ್ಕದ ಏರಿಯಾದವ್ರು ನಾವು. ಹಾ, ಆ ಕಡೆ ಅಂದ್ರೆ ಒಂಚೂರು ಮುಂದೆ ಆ ಕಡೆಕ್ಕಿದ್ವಿ. ಈಗ ಅದು ಪೊಲೀಸರಿಗೆ ಆ ಮನೆ ಗೊತ್ತಾಗೋಗ್ಬಿಟ್ಟಿದೆ. ಬಂದು ನಿನ್ ಗಂಡ ಇಲ್ಲಮ್ಮ ಅಂತ ಕೇಳ್ತಾರೆ. ಆ ನನ್ ಮಗನಿಂದ ಏನದು ಹೂ ಇಳಿಸ್ಕೊಂತ ಇದ್ದೀರಾ? ನೀವು ಹೂ ಮಾರೋರ ಅಂಕಲ್? ಹೂ ಕಟ್ಟೋರ? ಹೂ ಮಾರೋರ ನೀವು? ಅವ್ನು ನೋಡಿದ್ರೆ ದೊಡ್ಡ ಕಳ್ಳನ್ ಮಗ ನನ್ ಗಂಡ. ಅಲ್ಲ, ಇದೊಂದು ಹೇಳ್ಬಿಡ್ತೀನಿ ಕೇಳಿ ಆಯ್ತಾ? ಅವ್ನ್ ಕಳ್ತಾನ ಇವಾಗ ಲವ್ ಮಾಡಿ ಮದ್ವೆ ಆಗ್ಬಿಟ್ಟಿದೀವಿ. ಪೊಲೀಸರು ಹಿಡಿದು ಬಿಟ್ರು.
ಈಗ ಅವ್ನ್ ಮಾಡಿರೋ ಕಳ್ತನ ಎಲ್ಲ ನನ್ ಮೇಲೆ ಹಾಕೊಂಡೆ, ಅವನೆಲ್ಲ ಮಾಡಿರೋದು ನಾನ್ ಮಾಡಿರೋದು ಅಂತ ಹೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ರು ನನ್ನನ್ನ. ಸರಿ ಆಯ್ತೇನೋ ಕಾಡಿ ಬೇಡಿ ಅವ್ರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಹೇಳಿ ಬಂದ್ವಿ. ಇನ್ನೊಂದ್ಸಲ ಹಿಂಗ್ ಮಾಡ್ಬಾರ್ದು ಅಂತ ಹೇಳಿ ಕಳ್ಸಿದ್ರು ಪೊಲೀಸವರು. ಈಗ ನೋಡ್ರೆ ಮತ್ತೆ ನೆನೆ ಕದ್ಬಿಟ್ಟು ಬಂದವನಲ್ಲ ಅಣ್ಣ. ನಾನಂತ ಕಳ್ಳಿ ಅಂತ ನಾನು ಹಾಕೊಂಡಲ್ಲ. ಈಗ ಅವನ ಮೇಲೆ ತುಂಬಾ ಲವ್ ನನಗೆ, ಏನ್ ಮಾಡಕ್ಕಾಗತ್ತೆ? ಈ ಗಂಡನ್ ಬಿಟ್ಕೊಡಕ್ಕಾಗತ್ತಾ? ಅದಕ್ಕೇನೆ ಏನ್ ಮಾಡೋದು ಅಂತ ನೋಡ್ತಾ ಇದ್ದೆ. ಈಗ ಪೊಲೀಸರು ಬಂದಿ ನನಗ್ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದಕ್ಕೇನೆ ಈ ಕಡೆ ಮನೆ ಹುಡ್ಕೊಂಡು ಪೊಲೀಸರಿಗೆ ಕಾಣ್ದಂಗೆ ಅಯ್ಯಯ್ಯೋ ಅಯ್ಯಯ್ಯೋ ನಮ್ಮ ಮಾವನವ್ರ ಜೊತೆ ಮಾತಾಡ್ತಾ ಇದ್ದೆ. ನನ್ ಗಂಡ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಬೇಕಾದ್ರೆ ನಮ್ಮ ಮಾವನವ್ರನ್ನ ಕರ್ಕೊಂಡು ಕೂರಿಸ್ಕೊಳ್ಳಿ. ಅಲ್ಲ ಬರೀ ಇದೇ ಕೆಲಸ ನಿಮ್ದು? ಏನು ಸ್ಟೇಷನ್ ತಕ್ಷಣ ಬರೋದು, ಅಲ್ಲಿ ಇಲ್ಲಿ ಗೊತ್ತೊಬ್ಬರು ಇದು ಸುಳ್ಳು ಕೆಲಸ ಮಾಡ್ತೀರಾ ನೀವು? ಅಲ್ಲನಾ ಸ್ಟೇಷನ್ ಹೋಗ್ತಾರೆ. ನಮ್ಮ ಮಾವನವ್ರವ್ರು ನನ್ ಗಂಡರಪ್ಪ. ಹೌದಾ? ಅಲ್ಲ ನಿಮ್ ಮಗ ಎಲ್ಲಿ ಹೇಳಿ? ನಾನ್ ಸರ್ ಆಯ್ತು, ಸ್ಟೇಷನ್ ಸಾಹೇಬ್ರ ಹತ್ರ ಬನ್ನಿ. ಅವ್ರು ಯಾರೋ ಬಾಡಿಗೆ ಮನೆ ಕೇಳ್ತಿರೋದು. ಕೇಳಿದೀನಿ, ಮನೆ ಹುಡುಕಿರಿ ಯಾರು ಹೇಳಿದ್ರು? ಇವರು ಏನಂತ ಹೇಳಿದ್ರು? ಮನೆ ನೋಡಂತ ಹೇಳಿದ್ರು. ಜೋರ ಮಾತಾಡ. ಮನೆ ಬಾಡಿಗೆ ಬೇಕಂತ ಕೇಳಿದ್ರು. ಏನಮ್ಮ ನಮ್ಮ ಮನೆ ಹುಡುಕ್ತಾ ಇದ್ರು. ಅಲ್ಲ ಸ್ಟೇಷನ್ ಹೋಗ್ತೆ. ನೋಡಿದ ತಕ್ಷಣ ಉಲ್ಟನೆ ಹೊಡೆದು ಬಿಟ್ರಲ್ಲ ನೀವು. ಅದೇ ಬೇಕಾಗಿವಾಗ ಅದೇ ನೋಡಿ ನಮ್ಮ ಮಾವನ್ ತಲ್ಪ ಹೆಂಗ್ ತೋರಿಸ್ತಾರೆ ನೋಡಿ. ಇರಿ 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 ಏನಂತ ನಾನೇನ್ಸ ಮಾಡ್ಲಿ? ನಮ್ಮ ಮಾವನ್ನ ಕರ್ಕೊಂಡು ಹೋಗಿ. ಅದು ಒಂದೇಟು ಅವ್ರ ಮೇಲೆ ಬೀಳ್ಬಾರ್ದು. ನನ್ ಗಂಡ ಬರೋರ್ಗು ಹುಷಾರ್ ಮಾಡ್ಕೊಳ್ಳಿ ನಮ್ಮ ಮಾವನ್ನ. ಬನ್ನಿ ಸ್ಟೇಷನ್ ಸಾಹೇಬ್ರ ಏನೋ ಮಾತಾಡೋದು, ಇಲ್ಲೇನು ಮಾತಾಡಂಗಿಲ್ಲ. ಏನಣ್ಣ ಅಷ್ಟೊತ್ತಿನ ನೋಡ್ತಾ ಇದ್ದೀನಿ, ನೀವು ಆರಾಮಾಗಿ ಕೂತಿದ್ರಲ್ಲ. ಅದನ್ನೇ ಬಂದು ಬಾಡಿಗೆ ಮನೆ ಕೇಳಿದ್ರು. ಸರಿ ಇರು ಬಾಡಿಗೆ ಮನೆ ನೋಡ್ತೀನಿ, ಒಬ್ರು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟಲ್ಲಿ ಏನ್ ಮಾಡಿದ್ರು, ಹೂವು ಬಂತು. ಬಾಡಿಗೆ ಮನೆ ಇವ್ರು ನಿಮ್ಗೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ. ಅವರು ಮನೆಗೆ ನೋಡಿದ್ರೆ ಕೇಳಿದ್ರು. ಮಾವ ಅಂತೀಯ, ಏನಿದೆ ಅರ್ಥ ಇಲ್ಲ. ಮುಂದೆ ಏನು ಮಾವ ನಿಮ್ ಮಗ ಎಲ್ಲಿ ಹೇಳಿ? ಸುಮ್ನೆ ಯಾಕೆ ಇದ್ ಮಾಡ್ತೀರಾ? ಯಾರು ಮಾವ ನಿಮ್ಗೆ? ನಾನೇ ನನ್ ಗಂಡರಪ್ಪ ಇವ್ರು. ಬನ್ನಿ ಅತ್ಲಾಗೆ ನಾನು ಬರ್ತೀನಿ. ಇವ್ರು ಕರ್ಕೊಂಡ್ರಿ ನಮ್ಮನ್ನ ಅಲ್ಲೋನೇ ಕರ್ಕೊಂಡು ಹೋಗ್ತಾರೆ, ನನ್ನ ಯಾಕೆ ತೋರಿಸ್ತಾ ಇದ್ದಾರೆ? ಅಲ್ಲ ಇವೇ ಮಾಡ್ತಿದ್ದೀನಿ. ನೀವು ಬರ್ತಾ ಸ್ಟೇಷನ್ಗೆ ಸುಮ್ಮನೆ ಮತ್ತೆ ಬರೀ. ಅವ್ರು ನಮ್ಗೆ ಪೂರ್ತಿ ತಿಳ್ಕೊಂಡ್ ಮಾತಾಡ್ತಾರೆ, ಅವ್ರು ಗೊತ್ತಿಲ್ವಂತಲ್ಲ. ಸರ್ ಮಾವ ಅಂತ ಹೇಳ್ತಾರೆ ಸರ್ ಅವಲ್ಲಿ. ನಮ್ಗೆ ನೀವು ಮಾವ ಹೂವು ಮಾಡೋರು ನಾವು, ಹೂವು ಮಾಡೋ ಅಂತವ್ರು. ಪೊಲೀಸ್ನ ನೋಡಿದ ತಕ್ಷಣ ನಮ್ಮ ಮಾವ ಇದೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡೋದು ಈಗ ಇವ್ರಿಗೆ? ಹೋಗಿಲ್ಲಿಂದ ಅಲ್ಲ ನಿಮ್ಗೆ ನಿಧಿಲ್ವಾ? ನಿಮ್ಗೆ ಪೊಲೀಸ್ ಮುಂದೆನೆ ನೀವು ಈ ತರ ಮಾಡ್ತೀರ ನೀವು? ಅವ್ರು ನಮ್ಗೆ ಸರ್ ಗೊತ್ತಿಲ್ವಂತಲ್ಲ ಸರ್, ನೀವೇನ್ ಸರ್? ಅವ್ರು ಯಾರು ನಮ್ಗೆ? ಅಲ್ಲ ಪೊಲೀಸ್ ಮುಂದೆ ನಾವು ಗಂಡ ಮಗನ ಕೈ ಮಾಡ್ತೀರ ನೀವು? ಯಾಕಂದ ಯಾರು ಅವರು ನಮ್ಗೆ? ಸರ್ ಅವ್ರು ಯಾರು ಅಂತ ಕೇಳ್ತಾರೆ ಸರ್. ಒಂದು ಪ್ರೂಫ್ ಇದ್ರೆ ತೋರ್ಸಕ್ ಹೇಳಿ ಸರ್. ಏನ್ ಸರ್ ಕಡೆ ಬನ್ನಿ. ಫೋಟೋ ಗೀಟೋ ಏನಾದ್ರು? ಇಲ್ಲ ನಂದು ಆಧಾರ್ ಕಾರ್ಡ್ ಇದೆ. ಇದನ್ ಮಾಡಿಕೊಂಡು ಏನ್ ಅವ್ರಿಗೆ ಇದು ಮನೆ ನೋಡಕ್ಕಂತ ಹೇಳಿದ್ರು ಅವರು. ಇವ್ರ ಮಗ ಅಂತಂದ್ರೆ ಫೋಟೋ ಇಬ್ರು ಒಟ್ಟಿಗೆ ಹೋಗೋಣ ಮನೆ ನೋಡಕ್ಕೆ, ಆಮೇಲೆ ಬೇಕಾದ್ರೆ ಮಗನ್ ಕರ್ಸೋಣ ಅಂತ ಅಂದ್ರು. ನಾವ್ ಬರಲ್ಲ ಅಂತಾರಲ್ಲ ಅಮ್ಮರು. ಬರಲ್ಲ, ನಾವೇನು ನಮ್ ಮಾವ ತಾನೆ ನೀವು. ಮಗ ಇಲ್ಲಿ ಹೇಳ್ಬಿಡಿ. ಕೆಲಸ ಮಾಡಿ ಸರ್, ನಮ್ಗೇನ್ ಗೊತ್ತು? ಹೊಡ್ದಿ ತಪ್ಪು ಮಾಡಿದೀರಾ ಹೇಳ್ತಾ ಇದೀನಿ. ನೋಡಿಗ ಕವ್ವಾತಗಳು ಬನ್ನಿ. ಇನ್ನೂ ಬಾರಿಸ್ತಾರೆ. ಜಾಸ್ತಿ ಇವಾಗ ಈಗ ನಾವು ತಂಗೇರಿ ಪೊಲೀಸು ಸ್ಟೇಷನ್ ಬಂದು ಸರ್ ಏನ್ ಪ್ರೂಫ್ ಇದ್ರೆ ನೀವಾರು ಕೊಡಿ ಸರ್. ಪ್ರೂಫ್ ಆಯ್ತಾ ಸರ್ ನಿಮ್ಮ ಹತ್ರ?
ಕಾಕಿ ಡ್ರೆಸ್ನ ಅಯ್ಯೋ ಪೊಲೀಸ್ ಮರ್ಯಾದಿಲ್ಲ ಪೊಲೀಸ್ಗೆ. ಅಯ್ಯೋ ಮಾತಾಡ್ಬೇಡಿ ಇಲ್ಲಿ. ಏನ್ ಅನ್ಕೊಂಡ್ಬಿಟ್ಟಿದ್ದೆ ನೀನು? ಏನ್ ಅನ್ಕೊಂಡ್ರಿ ಅಂತ ಕೇಳ್ತಾರ ನನ್ನವರು. ಏನಕ್ಕಮ್ಮ ನಗ್ತಾ ಇದೀಯಾ? ನಿಮ್ ಗಂಡ ನಮ್ಗೇನು ಗೊತ್ತು? ನಿಮ್ಮ ಮಾವ ನಮ್ಗೇನು ಮಾವ ನಿಮ್ಗೆ? ಮಾವ ಅಲ್ಲ ಒಂದ್ ನಿಮಿಷ ಇರಿ. ಪೊಲೀಸರಿಗೆ ಮರ್ಯಾದಿಲ್ಲ ಅಂತೀರಲ್ಲ ನೀವು. ನಿಮ್ ಮಗ ಎಲ್ಲ ಫಸ್ಟ್ ನಿಮ್ಮ ಮಗ ಸ್ಟೇಷನ್ ಬರೋದು ಸಾಹೇಬ್ರನ್ನ ಕರ್ಸಿ. ಯಾವ ಸಾಹೇಬ್ ಕರ್ಸು. ಈಗ ನಮ್ಮ ಮಾವ ಹೊಡೆದ್ರು ಅಂತ ನಾವೇನ್ ಇದ್ ಮಾಡಕ್ ಹೋಗಲ್ಲ. ನಿದ್ದೆ ಮಾಡಕ ಸರ್ ಬನ್ನಿ ಸರ್ ಇಲ್ಲಿ ಇವ್ರನ್ನ ನೋಡಿದಿಲ್ಲ. ಸರ್ ಸಿಕ್ಕಿದೆ ಸರ್ ಇಲ್ಲಿ. ಅಲ್ಲ ಇಲ್ಲಿ ದೊಡ್ಡ ಜಗಳ ಆಗ್ತಿದೆ, ನೀವು ನಿದ್ದೆ ಮಾಡ್ಬೇಕಾ ನೀವು? ಅಲ್ಲ ಇವು ಬೇಡ ನಾವ್ ಬೇಡ. ಹೌದು ನೀವ್ಯಾರ ಬಾಡಿಗೆ ಮನೆಯವ್ರು ಬಂದ್ ಅದೆಲ್ಲ ಆಯ್ತು. ಮಲಗೋ ಸಾಯ್ಬಿಡು ಬೈತಾ ಸರ್ ಹುಷಾರ್ಲ ಮಗುಗೆ. ನನ್ ಗಂಡ ಇಲ್ಲೇ ಎಲ್ಲೋ ಇದಾನಣ್ಣ. ಅವ್ರ ಗಂಡ ಕಲ್ಲ ನಮ್ ಮಾವ ಇವ್ರು. ಅಂದ್ರೆ ನಿಮ್ ಮಗ ಈಗ ಇವ್ರ ಗಂಡ ನಿಮ್ಮ ಮಗನ ನನ್ ಗಂಡ ಇವ್ರಪ್ಪ. ಆಯ್ತಾಯ್ತು ಹೋಗಪ್ಪ ಹೋಗ್ ಬಾಯ್ಲೆ ಊಟ ಮಾಡ್ದ ಅವ್ರು ನಿಮ್ಮ ಅಪ್ಪ ತೋರ್ಸ್ಬಿಡೋರು. ಹೋಗು ಮುಂದೆ ಮಲ್ಕೋಗ್ ಹೋಗು. ಇಲ್ಲಿ ಪೊಲೀಸ್ನವ್ರು ಮರ್ಯಾದೆ ಅಲ್ಲಿ ಪೊಲೀಸ್ನವ್ರು ಮರ್ಯಾದೆನ ಹೊಡೆದ್ ಕಳಿಸ್ತವ್ರೆ. ಏನ್ ಗೊತ್ತಾ ನಿಜಾದ ಮ್ಯಾಟ್ರ್ ಗೊತ್ತಿಲ್ಲ. ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಪ್ರೀತಿಯ ಕಾಣಿಕೆ ನಿಮ್ಗೆ. ಓಕೆನಾ? ಓಕೆ. ಪೊಲೀಸ್ ಬಂದ್ರು, ಹುಡುಗಿ ಬಂದ್ರು, ಹೆಂಡತಿ ಅಂದ್ಬಿಟ್ಲಾ? ಏನಾಯ್ತು ಆಕ್ಚುಲಿ ಏನಾಯ್ತು? ಅವ್ರ ಯಜಮಾನ್ರು ಅವ್ರ ಅಪ್ಪ ಮಾವ ಅಂದ್ಬಿಟ್ರು. ಮನೆ ಬಾಡಿಗೆ ಅಂತ ಕೇಳ್ಕೊಂಡ್ ಬಂದ್ರು. ನಮ್ ಗಂಡ ಇತ್ತಲ್ಲ ನಾನು ಸ್ಟೇಷನ್ ಹಾಕಿದ್ರು, ನಾನಂತ ಪ್ರೀತಿ ಅಂತ ಕೇಳಿದ್ರು. ಆತ ನೀನ್ ಯಾಕೆ ಆತರ ಒಪ್ಕೊಂಡಿದ್ದೀನಿ ಅಂತ ಗಂಡಂತೂ ಪ್ರೀತಿ ಅಂದ್ರು. ನಿಮ್ ಆತರ ಮಾಡೋದು ತಪ್ಪು ಅಂತ ನಾನು ಹೇಳಿದೆ. ಇದಕ್ಕಿದ್ದಾಗ ತಿರ್ಗಾ ಪೊಲೀಸರು ಬಂದ ತಕ್ಷಣ ನೀವು ಇದಾಗಿದ್ದಕ್ಕೆ ತುಂಬಾ ಇದಾಯ್ತು. ಥ್ಯಾಂಕ್ ಯು ಸರ್. ನಿಜ ನಗ್ತಾ ಇರ್ರಿ, ನಿಮ್ ನಗ್ಸೋ ಉದ್ದೇಶ. ಕಾರ್ಯಕ್ರಮ ನೋಡಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ನಾಳೆ ಹೊಸ ಕಾನ್ಸೆಪ್ಟ್ ತಗೊಂಡ್ ಬರ್ತೀನಿ, ಕಾಯ್ತಾ ಇರ್ತೀರಲ್ವಾ? ಅಲ್ಲಿವರೆಗೂ ಬಾಯ್ ಬಾಯ್.